ಹಾವೇರಿಯಲ್ಲಿ ಯುವತಿಯರ ಮಾರಾಟದ ಆರೋಪ ಕೇಳಿಬಂದಿದೆ. ಲಕ್ಕವ್ವ ಎಂಬ ಮಹಿಳೆಗೆ ಗ್ರಾಮಸ್ಥರು ಈ ಕಾರಣಕ್ಕಾಗಿ ಧರ್ಮದೀಟನ್ನ ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯ ಭಾಗ್ಯವಾದಿ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. 14 ವರ್ಷದ ಅಪ್ರಾಪ್ತಿಯನ್ನ ಕೂಡಿ ಹಾಕಿ ಈ ಲಕ್ಕವ್ವ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ಲಂತೆ. ಆಕೆಯಿಂದ ಬಾಲಕಿಯನ್ನ ರಕ್ಷಣೆ ಮಾಡಿದಂತಹ ಗ್ರಾಮಸ್ಥರು ಆಕೆಗೆ ಧರ್ಮದೀಟನ್ನ ಕೊಟ್ಟಿದ್ದಾರೆ. ಮಹಿಳೆಯ ಜೊತೆಗೆ ಮಕ್ಕಳ ಕಳ್ಳ ಸಾಗಾಣೆಯ ಗ್ಯಾಂಗ್ ಇದೆಯಾ, ಇಂಥದ್ದೊಂದು ಅನುಮಾನ ಮೂಡಿದೆ. ಅಂಥದ್ದೊಂದು ಆರೋಪ ಕೇಳಿ ಬರ್ತಾ ಇದೆ. ಆರೋಪಿ ಲಕ್ಕವ್ವಳ ಫೋಟೋ ಗಮನಿಸ್ತಾ ಇದ್ದೀರಿ ಒಂದು ಕಡೆಗೆ, ಮತ್ತೊಂದು ಕಡೆಗೆ ಗ್ರಾಮಸ್ಥರು ಬಾಲಕಿಯನ್ನ ರಕ್ಷಣೆ ಮಾಡಿದಂತಹ ಸಮಯದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಜೊತೆಗೆ ಆರೋಪಿ ಲಕ್ಕವ್ವಗೆ ಧರ್ಮದೀಟನ್ನ ಕೊಟ್ಟು ಆನಂತರ ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನ ಗ್ರಾಮಸ್ಥರು ಮಾಡಿದ್ದಾರೆ. ಓಪನ್ ಮಾಡ್ರಿ. ಏ ಮೆಲ್ಕ ಮೆಲ್ಕ ಪಾಪ ಇವರು ಬಾಲ ಬಿಚ್ಚಿದ್ರ ನಾ ಎಲ್ಲಿ ಕಾಣಿಸ್ಬೇಕಲ್ಲಿ ಕಾಣಿಸ್ತೀನಿ. ಏ ನೀ ಈ ಕಡೆ ಬರ ವಿಡಿಯೋ ಹಾವೇರಿ ಜಿಲ್ಲೆಯ ಭಾಗ್ಯವಾದಿ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಅನುಮಾನ ಬಹಳ ಗಂಭೀರವಾದಂತಹ ಆರೋಪ. ಆರೋಪಿ ಲಕ್ಕವ್ವಳ ವಿರುದ್ಧ ಕೇಳಿ ಬಂದಿರೋದು. ಮಕ್ಕಳನ್ನ ಈಕೆ ಕಳ್ಳ ಸಾಗಾಣೆ ಮಾಡುವಂತಹ ದಂಧೆಯಲ್ಲಿ ತೊಡಗಿಕೊಂಡಿದ್ದಾಳೆ, ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡ್ತಿದ್ದಾಳೆ ಎನ್ನುವಂತಹ ಗಂಭೀರವಾದಂತಹ ಆರೋಪ. ಆ ಆರೋಪ ಮೂಡುವುದಕ್ಕೆ ಕಾರಣ ಕೆಲ ಸಮಯದಿಂದ ಆಗಿರುವಂತಹ ಬೆಳವಣಿಗೆಗಳು ಈ ಗ್ರಾಮದಲ್ಲಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಮಕ್ಕಳನ್ನ ರಕ್ಷಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾಕೆ ಲಕ್ಕವ್ವ, ಆದ್ರೆ ಆಕೆಯ ವಿರುದ್ಧವೇ ಗಂಭೀರ ಆರೋಪ ಕೇಳಿ ಬಂದಿದೆ. ಪೊಲೀಸರಿಗೂ ಆಕೆಯನ್ನ ಒಪ್ಪಿಸಲಾಗಿದೆ. ಗ್ರಾಮಸ್ಥರಿಗೆ ಆಕೆಯ ಮೇಲೆ ಅನುಮಾನ ಮೂಡುವುದಕ್ಕೆ ಕಾರಣ ಏನು? ಎಷ್ಟು ಜನರಿಗೆ ಈ ರೀತಿ ಆಕೆ ಮಾರಾಟ ಮಾಡುವಂತಹ ಪ್ರಯತ್ನ ಮಾಡಿದ್ದಾಳೆ ಅಂತ ಹೇಳಿ ಗ್ರಾಮಸ್ಥರು ಆರೋಪ ಮಾಡ್ತಾ ಇರೋದು ಶಿವಾನಂದ್? ಖಂಡಿತ ವಿದ್ಯಾಶ್ರೀ, ಇಂತಹದೊಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬ್ಯಾಗವಾದಿ ಗ್ರಾಮದಲ್ಲಿ. ಅಂದ್ರೆ ಈ ಲಕ್ಕವ್ವ ಅಂತಕ್ಕಂಥ ಏನು ಆರೋಪಿ ಇದ್ದಾರೆ, ಈ ಆರೋಪಿಯವರು ಅದು ಗ್ರಾಮಸ್ಥರು ಮಾಡುವಂತಹ ಆರೋಪದ ಪ್ರಕಾರ ಈ ಒಂದು ಲಕ್ಕವ್ವ ಮಹಿಳೆಯರನ್ನ ಮಾರಾಟ ಮಾಡೋದು, ಮಕ್ಕಳನ್ನ ಮಾರಾಟ ಮಾಡುವುದು, ಈಗೇನಾದ್ರೂ ಮನೆ ಬಿಟ್ಟು ಬಂದ್ರೆ ಅವ್ರನ್ನ ರಂಭಿಸಿ ಮನೆಗೆ ಕರ್ಕೊಂಡು ಬಂದು ಅವ್ರನ್ನ ಮಾರಾಟ ಮಾಡ್ತಾರೆ ಅಂತ ಆರೋಪ ಮಾಡಿದ್ರು. ಈ ಒಂದು ಪ್ರಕರಣ ಈ ಕಳೆದ 2 ದಿನಗಳಿಂದ ನಡೆದಿರುವಂತದ್ದು, ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಜೊತೆಗೆ ಯಾಕೆ ಗ್ರಾಮಸ್ಥರಿಗೆ ಈ ಲಕ್ಕವ್ವನ ಮೇಲೆ ಅನುಮಾನ ಬಂತು ಅಂತಂದ್ರೆ, ಆ ಒಂದು ಅಪ್ರಾಪ್ತ ಬಾಲಕಿಯನ್ನ ಮನೆಯೊಳಗಡೆ ಕೂಡಿ ಹಾಕಿ ಕಾಟದ ಕೆಳಗಡೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಪ್ರಕರಣದ ಡೀಟೇಲ್ಸ್ ಏನು ಅಂತಂದ್ರೆ, ಅಪ್ರಾಪ್ತಿಯನ್ನ ಮಂಚದ ಕೆಳಗೆ ಕೂಡಿ ಹಾಕಿ ಲಕ್ಕವ್ವ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದಂತೆ. ಈ ವಿಚಾರ ತಿಳಿದು ಗ್ರಾಮಸ್ಥರು ಲಕ್ಕವ್ವನಿಗೆ ಧರ್ಮದೀಟನ್ನ ಕೊಟ್ಟಿದ್ದಾರೆ. ಬಡವರು ಹಾಗೆ ನೊಂದ ಯುವತಿಯರು, ಬಾಲಕಿಯರನ್ನೇ ಈಕೆ ಟಾರ್ಗೆಟ್ ಮಾಡ್ತಾ ಇದ್ಲು ಅನ್ನೋದು ಗ್ರಾಮಸ್ಥರು ಮಾಡ್ತಾ ಇರುವಂತಹ ಆರೋಪ. ಬಾಲಕಿಯರನ್ನ ಪುಸಲಾಯಿಸಿ ಕರ್ಕೊಂಡು ಬಂದು ಆ ನಂತರ ಮಾರಾಟ ಮಾಡ್ತಾ ಇದ್ಲಂತೆ. ಇದನ್ನ ಪ್ರಶ್ನೆ ಮಾಡಿದಂತಹ ಗ್ರಾಮಸ್ಥರ ಮೇಲೆ ಜಗಳಕ್ಕೆ ಮುಂದಾಗಿದ್ಲು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆ ಯುವತಿಗೆ ಹುಚ್ಚು ಹಿಡಿದಿದೆ ಅಂತ ಹೇಳಿ ರಂಪಾಟ ಮಾಡಿದ್ಲಂತೆ. ಕೊನೆಗೆ ಪೊಲೀಸರಿಗೆ ಕರೆ ಮಾಡಿ ಮಹಿಳೆಯನ್ನ ಹಿಡಿದುಕೊಡುವಂತಹ ಕೆಲಸವನ್ನ ಗ್ರಾಮಸ್ಥರು ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಚಿಕ್ಕಮಗಳೂರಿನ ಯುವತಿಯನ್ನ ಕರ್ಕೊಂಡು ಬಂದು ಕೂಡಿ ಹಾಕುವಂತಹ ಕೆಲಸವನ್ನ ಲಕ್ಕವ್ವ ಮಾಡಿದ್ಲು ಅಂತ ಹೇಳಿ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಕೆಲಸ ಕೊಡಿಸುವುದಾಗಿ ಪುಸಲಾಯಿಸಿ ತನ್ನ ಮನೆಯಲ್ಲಿ ಇಟ್ಕೊಂಡಿದ್ಲಂತೆ. ಆಗ್ಲೂ ಕೂಡ ಯುವತಿಯನ್ನ ರಕ್ಷಿಸಿ ಊರಿಗೆ ವಾಪಸ್ ಕಳುಹಿಸುವಂತಹ ಕೆಲಸವನ್ನ ಗ್ರಾಮಸ್ಥರು ಮಾಡಿದ್ರು. ಈಗ ಮತ್ತೋರ್ವ ಬಾಲಕಿ, 14 ವರ್ಷದ ಬಾಲಕಿಯನ್ನ ಕೂಡಿ ಹಾಕಿ ಚಿತ್ರಹಿಂಸೆ ಕೊಡ್ತಾ ಇದ್ದಂತಹ ಆರೋಪ ಈ ಲಕ್ಕವ್ವಳ ವಿರುದ್ಧ ಕೇಳಿ ಬಂದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.